ನಮಸ್ಕಾರ ಎಲ್ಲರಿಗೂ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ ಫಾರ್ ಬಿಗಿನರ್ಸ್ ಈ ವಿಡಿಯೋ ಸೀರೀಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋಲಿ ನಾವು ಹರಾಮಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಮೊದಲಿಗೆ ನಾನು ಪ್ಯಾಟರ್ನ್ನ ಬಗ್ಗೆ ಮಾಹಿತಿ ಕೊಡ್ತೇನೆ, ಆಮೇಲೆ ಹೇಗೆ ಇದನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ, ಆಯಿತಾ? ಈಗ ಮೊದಲಿಗೆ ನಾವು ಬೇರ್ ಹರಾಮಿ ಬಗ್ಗೆ ಕಲಿಯೋಣ, ಆಯಿತಾ? ಹರಾಮಿ ಅಂದರೆ ಪ್ರೆಗ್ನೆಂಟ್ ಅಂದರೆ ಗರ್ಭಿಣಿ ಹೆಂಗಸು ಅನ್ನುವ ಅರ್ಥ ಜಪಾನೀಸ್ ಭಾಷೆಯಲ್ಲಿ, ಆಯಿತಾ? ಯಾಕಂದರೆ ನೋಡಿ, ಈ ಪ್ಯಾಟರ್ನ್ ಉಂಟಲ್ಲ, ಈ ಪ್ಯಾಟರ್ನ್ ಗರ್ಭಿಣಿ ಹೆಂಗಸಿನ ಥರ ಕಾಣ್ತಾ ಉಂಟು ಅಲ್ವಾ? ಇದು ತಾಯಿ ಹಾಗೂ ಇದು ಹೊಟ್ಟೆಯಲ್ಲಿರುವ ಮಗುವಿನ ತರಹ ಕಾಣ್ತಾ ಉಂಟು ಅಲ್ವಾ? ಅದಕ್ಕೆ ಹೆಸರು ಹರಾಮಿ ಅಂಥೇಳಿ. ಈಗ ಈ ಒಂದು ಪ್ಯಾಟರ್ನ್ ನಮಗೆ ಅಪ್ ಟ್ರೆಂಡ್ನ ನಂತರ ಕಾಣಲಿಕ್ಕೆ ಸಿಗಬೇಕು. ಇಲ್ಲೇನು ಕಾಣ್ತಾ ಉಂಟು, ಇದು ಅಪ್ ಟ್ರೆಂಡ್ನ ನಂತರ ಕಾಣಲಿಕ್ಕೆ ಸಿಗಬೇಕು, ಆಯಿತಾ? ಅಂದರೆ ಇಲ್ಲಿಂದ ದರ ಬಂದಿರಬೇಕು, ಬಂದು ನಮಗೆ ಈ ಪ್ಯಾಟರ್ನ್ ಮೇಲ್ಗಡೆ ಆಗಬೇಕು. ಫಸ್ಟ್ ಕ್ಯಾಂಡಲ್ ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್ ಆಗಿರಬೇಕು. ಅಂದರೆ ಬುಲ್ಸ್ ಅಥವಾ ಬೈಯರ್ಸ್ ಕಂಟ್ರೋಲ್ ಮಾಡಿರಬೇಕು ದರವನ್ನು, ಆಯಿತಾ? ಸೊ ದೊಡ್ಡದಾದಂತಹ ಕ್ಯಾಂಡಲ್ ಆಗಿರಬೇಕು. ಸೆಕೆಂಡ್ ಕ್ಯಾಂಡಲ್ ಈಸ್ ಅ ಸ್ಮಾಲ್ ಬಾಡಿ ಕ್ಯಾಂಡಲ್ ಆಫ್ ಎನಿ ಕಲರ್. ಈ ಎರಡನೇ ಕ್ಯಾಂಡಲ್ ಉಂಟಲ್ಲ, ಇದು ಒಂದು ಸಣ್ಣ ಕ್ಯಾಂಡಲ್ ಆಗಿರಬೇಕು, ಸಣ್ಣ ಬಾಡಿ ಕ್ಯಾಂಡಲ್ ಆಗಿರಬೇಕು. ಯಾವ ಬಣ್ಣದ್ದಾದರೂ ನಡೀತದೆ, ಕೆಂಪಾದರೂ ತೊಂದರೆ ಇಲ್ಲ, ಹಸಿರು ಬಣ್ಣದ್ದಾದರೂ ತೊಂದರೆ ಇಲ್ಲ, ಆಯಿತಾ? ಈ ಎರಡನೆಯ ಕ್ಯಾಂಡಲ್ ಉಂಟಲ್ಲ, ಇದರ ಬಾಡಿ ಉಂಟಲ್ಲ, ಈ ಬಾಡಿ ಈ ದೊಡ್ಡ ಹಸಿರು ಬಣ್ಣದ ಕ್ಯಾಂಡಲ್ನ ಬಾಡಿಯ ಒಳಗಡೆ ಇರಬೇಕು. ಈ ಹಸಿರು ಬಣ್ಣದ ಕ್ಯಾಂಡಲ್ ಉಂಟಲ್ಲ, ಇದರ ಬಾಡಿ ಎಲ್ಲಿಂದ ಎಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಅಲ್ವಾ? ಇದರ ಒಳಗಡೆ ಈ ಕೆಂಪು ಬಣ್ಣದ ಕ್ಯಾಂಡಲ್ ಇರಬೇಕು, ಆಯಿತಾ? ವಿಕ್ಸ್ ಡು ನಾಟ್ ಮ್ಯಾಟರ್. ಈ ವಿಕ್ಸ್ ಹೊರಗಿದ್ರೂ ತೊಂದರೆ ಇಲ್ಲ, ವಿಕ್ಸ್ ಒಳಗಿದ್ರೆ ಒಳ್ಳೆಯದು, ವಿಕ್ಸ್ ಕೂಡ ಒಳಗೆ ಇದ್ರೂ ಒಳ್ಳೆಯದು. ಈ ಕೆಂಪು ಬಣ್ಣದ ಕ್ಯಾಂಡಲ್ನ ವಿಕ್ಸ್ ಇದರೊಳಗೆ ಇದ್ರೂ ಒಳ್ಳೆಯದು, ಹೊರಗಿದ್ರೂ ತೊಂದರೆ ಇಲ್ಲ. ಬಟ್ ಈ ಬಾಡಿ ಉಂಟಲ್ಲ, ಈ ಬಾಡಿ ಇದು ಇದರೊಳಗೆ ಇರಬೇಕು, ಸರಿನಾ? ಈಗ ಈ ಒಂದು ಕ್ಯಾಂಡಲ್ ಸಣ್ಣದಾಗಿರಬೇಕು. ಈ ಕ್ಯಾಂಡಲ್ ಏನಿದೆ, ಹಸಿರು ಬಣ್ಣದ ಕ್ಯಾಂಡಲ್, ಇದಕ್ಕಿಂತ ಅಥವಾ ಇದರ 25%ಗಿಂತ ಕಮ್ಮಿ ಬಾಡಿ ಇದರದ್ದು ಇರಬೇಕು. ಅರ್ಥ ಮಾಡ್ಕೊಳ್ಳಿ, ಇದೀಗ 100% ಅಂತಾದರೆ, ಇದು 100% ಅಂತಾದರೆ, ಇದರ 25%ಗಿಂತ ಕಮ್ಮಿ ಈ ಬಾಡಿ ಇರಬೇಕು, ಆಯಿತಾ? ಮತ್ತೆ ಇದನ್ನು ಲೆಕ್ಕ ಮಾಡಲಿಕ್ಕೆಲ್ಲ ಇಲ್ಲ, ಇದೆಷ್ಟು ಉಂಟು ಅದನ್ನು ಲೆಕ್ಕ ಮಾಡಲಿಕ್ಕಿಲ್ಲ. ನಿಮಗೆ ನೋಡಿದಾಗ ಗೊತ್ತಾಗಬೇಕು ಇದು ಇದಕ್ಕಿಂತ 3 ಪಟ್ಟು ಅಥವಾ ಅದಕ್ಕಿಂತ ಜಾಸ್ತಿ ದೊಡ್ಡ ಕುಂಟ ಅಂಥೇಳಿ. ಹಾಗಿದ್ರೆ ಅದನ್ನು ಹರಾಮಿ ಅಂತ ಲೆಕ್ಕಕ್ಕೆ ತಗೊಳ್ತೇವೆ, ಅರ್ಥ ಆಯ್ತಾ? ಸರಿ, ಈಗ ಈ ಪ್ಯಾಟರ್ನ್ ಅನ್ನು ನಾವು ಒಂದು ಹೊಸ ಟ್ರೇಡ್ ತಗೊಳ್ಳಿಕ್ಕೆ ಬಳಸುವುದಿಲ್ಲ, ಅರ್ಥ ಆಯ್ತಾ? ಅಂದರೆ ನಮಗೆ ಇದು ಅಥವಾ ಇದು ಅಥವಾ ಇದು ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಥರ ಕೆಲಸ ಮಾಡೋದಿಲ್ಲ, ಸರಿನಾ? ಸೊ ನಾವು ಹೊಸ ಟ್ರೇಡನ್ನು ಈ ಪ್ಯಾಟರ್ನ್ ನೋಡಿ ತಗೊಳ್ಳೋದಿಲ್ಲ. ನಾವು ಕೆಳಗೆ ಎಲ್ಲಾದರೂ ತಗೊಂಡಿದ್ರೆ ಈ ಪ್ಯಾಟರ್ನ್ ಆದಾಗ ಆ ಟ್ರೇಡಿಂದ ಹೊರಗೆ ಬರ್ತೇವೆ. ಅಂದರೆ ಕೆಳಗೆಲ್ಲಾದರೂ ತಗೊಂಡಿದ್ರೆ ಈ ಪ್ಯಾಟರ್ನ್ ಆದಾಗ ನಾವು ಎಕ್ಸಿಟ್ ಆಗ್ತೇವೆ ಟ್ರೇಡಿಂದ, ಆಯಿತಾ? ಸೊ ಇದನ್ನು ನಾವು ಟ್ರೇಡಿಂದ ಎಕ್ಸಿಟ್ ಆಗಲಿಕ್ಕೆ ಬಳಸ್ತೇವೆ, ಸರಿನಾ? ಈಗ ಇದು ಒಂದು ಬೇರ್ ಹರಾಮಿ, ಆಯಿತಾ? ದೊಡ್ಡ ಬಾಡಿ ನಮಗೆ ಬೇಕು, ಹಸಿರು ಬಾಡಿ ಅದು ಕೂಡ ನಮಗೆ ಬೇಕು, ಸಣ್ಣ ಕೆಂಪು ಬಾಡಿ ಎರಡನೇದು. ಇದರ 25% ಹಾಗೂ ಅದಕ್ಕಿಂತ ಕಮ್ಮಿ ಈ ಬಾಡಿ ಇರಬೇಕು, ಅದು ಕೂಡ ಇದೆ ಇಲ್ಲಿ. ಸೊ ಇದು ಸರಿಯಾದಂತಹ ಬೇರ್ ಹರಾಮಿ. ನೆಕ್ಸ್ಟ್, ಇದು ಕೂಡ ಸರಿಯಾದಂತಹ ಬೇರ್ ಹರಾಮಿ. ಇಲ್ಲಿ ನಮಗೆ ಒಂದು ಡೋಜಿ ಆಗಿದೆ,
ಇದಕ್ಕೆ ಹರಾಮಿ ಕ್ರಾಸ್ ಅಂತೇಳಿ ಹೇಳ್ತೇವೆ, ಬಟ್ ಆ ಹೆಸರನ್ನು ನೆನ್ಪಿಟ್ಕೊಳ್ಳೋ ಅಗತ್ಯ ಇಲ್ಲ. ಬಟ್ ಇದು ಕೂಡ ಒಂದು ಒಳ್ಳೆಯ ಪ್ಯಾಟರ್ನ್, ಯಾಕಂದ್ರೆ ಇಲ್ಲಿ ಬಾಡಿ ಸಣ್ಣದುಂಟು, ಇದು ಬಾಡಿ ತುಂಬ ದೊಡ್ಡದುಂಟು. ಅರ್ಥ ಆಯ್ತಾ? ನೆಕ್ಸ್ಟ್, ಇದು ಕೂಡ ಬೇರ್ ಹರಾಮಿ, ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್, ಸಣ್ಣದಾದಂತಹ ಒಂದು ಕ್ಯಾಂಡಲ್. ಬಾಡಿ ಇದರೊಳಗಿದ್ರೆ ಆಯ್ತು, ಬಾಡಿ ಇದರೊಳಗಿದ್ರೆ ಆಯ್ತು, ಬಾಡಿ ಇದರೊಳಗಿದ್ರೆ ಆಯ್ತು. ಯಾವ ಬಣ್ಣದ ಕ್ಯಾಂಡಲ್ ಬೇಕಾದರೂ ಆಗ್ಬೋದು. ಯಾವುದು? ಎರಡನೆಯ ಕ್ಯಾಂಡಲ್. ಅರ್ಥ ಆಯ್ತಾ? ಈಗ ಈ ಪ್ಯಾಟರ್ನ್ನ ಮಹತ್ವ ಏನು, ಅಗತ್ಯ ಏನು? ಅಗತ್ಯ ಏನು ಅಂದರೆ, ಅಥವಾ ಮಹತ್ವ ಏನು ಅಂದರೆ, ಅರ್ಥ ಏನು ಅಂದರೆ, ಹಲವಾರು ದಿನಗಳಿಂದ ಬುಲ್ಸ್ ಅಥವಾ ಬೈಯರ್ಸ್ ದರವನ್ನು ಮೇಲೆ ತಗೊಂಡು ಬಂದಿದ್ದು. ಈ ದಿನ ಕೂಡ ಮೇಲಕ್ಕೆ ತಗೊಂಡು ಹೋಗಿ ಇಲ್ಲಿ ಕ್ಲೋಸ್ ಮಾಡಿದ್ದು. ಆಯ್ತಾ? ಆದರೆ ನೆಕ್ಸ್ಟ್ ದಿನ ಬೈಯರ್ಸ್ ಎಲ್ಲಿಂದ ದರವನ್ನು ಇಲ್ಲಿ ತನಕ ತಗೊಂಡು ಬಂದಿದ್ರು, ಅದೇ ಶಕ್ತಿಯಲ್ಲಿ ಇವತ್ತು ಅಥವಾ ನೆಕ್ಸ್ಟ್ ದಿನ ದರವನ್ನು ಮೇಲ್ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಆಯ್ತಾ? ಅವರು ಏನೇ ಪ್ರಯತ್ನ ಪಟ್ಟರು, ಅವರ ಒಂದು ಟ್ರೇಡಿಂಗ್ ರೇಂಜ್ ಏನಿತ್ತು ಅದು ಮೊದಲನೆಯ ಅಥವಾ ಹಿಂದಿನ ದಿನದ ಟ್ರೇಡಿಂಗ್ ರೇಂಜಿನ ಒಳಗಡೆಯೇ ಇತ್ತು. ಅದರ ಅರ್ಥ ಏನಂದ್ರೆ, ಬೈಯರ್ಸ್ನ ಸ್ಟ್ರೆಂತ್ ಅಥವಾ ಬುಲ್ಸ್ ಅವರ ಸ್ಟ್ರೆಂತ್ ಅಥವಾ ಶಕ್ತಿ ಕಮ್ಮಿ ಆಗಿದೆ ಅಂತೇಳಿ. ಇಲ್ಲಿಂದ ಮೇಲೆ ಬರುವ ತನಕ ಇದ್ದಂತಹ ಶಕ್ತಿ ಇಲ್ಲಿ ಕಮ್ಮಿ ಆಗಿದೆ ಅನ್ನೋದು ಹೇಳ್ತಾ ಇದೆ. ಸೇಮ್ ಇಲ್ಲಿಯೂ ಕೂಡ ಹಾಗೆ, ಕೆಳಗಿಂದ ಬುಲ್ಸ್ ಸ್ಟ್ರಾಂಗ್ ಆಗಿ ಬಂದರು, ಬೈಯರ್ಸ್ ಸ್ಟ್ರಾಂಗ್ ಆಗಿ ಬಂದರು, ದರವನ್ನು ಮೇಲೆ ತಗೊಂಡ್ಬಂದರು, ಇಲ್ಲಿ ತನಕ ತಂದರು, ಈ ದಿನ ತನಕ ಮೇಲೆ ಕ್ಲೋಸ್ ಮಾಡಿದರು. ಆದರೆ ನೆಕ್ಸ್ಟ್ ದಿನ ಅವರಿಗೆ ದರವನ್ನು ಮೇಲ್ ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಅವರು ಎಷ್ಟೇ ಪ್ರಯತ್ನ ಪಟ್ಟರು ಈ ದಿನದ ರೇಂಜ್ ಒಳಗಡೆನೆ ಟ್ರೇಡ್ ಮಾಡಿ ಕ್ಲೋಸ್ ಮಾಡಬೇಕಾಯ್ತು. ಅಂದರೆ ಬೈಯರ್ಸ್ನ ಸ್ಟ್ರೆಂತ್ ಕಮ್ಮಿ ಆಗಿದೆ ಅಂತ. ಸರಿನಾ? ನೆಕ್ಸ್ಟ್, ಇವು ಬೇರ್ ಹರಾಮಿ ಅಲ್ಲ. ಆಯ್ತಾ? ಇದು ಬೇರ್ ಹರಾಮಿ ಅಲ್ಲ. ಯಾಕಂದ್ರೆ ನಮಗೆ ಮೊದಲನೆಯ ಕ್ಯಾಂಡಲ್ ಹಸಿರು ಬಣ್ಣದ್ದಾಗಿರಬೇಕು. ಇದು ಎಲ್ಲಿ ಬರಬೇಕು, ಎಲ್ಲಾಗಬೇಕು? ಈ ಪ್ಯಾಟರ್ನ್ ನಮಗೆ ಅಪ್ ಟ್ರೆಂಡ್ನ ತುದಿಯಲ್ಲಿ ಆಗಬೇಕು ಅಲ್ವಾ? ಸೊ ಮೇಲ್ಗಡೆ ನಮಗೆ ಮೊದಲು ಹಸಿರು ಬಣ್ಣದ ದೊಡ್ಡ ಕ್ಯಾಂಡಲ್ ಇರಬೇಕು. ಎರಡನೇ ಕ್ಯಾಂಡಲ್ನ ಬಣ್ಣ ಯಾವ್ದು ಬೇಕಾದರೂ ಆಗಿರ್ಬೋದು, ಮೊದಲನೇ ಕ್ಯಾಂಡಲ್ನ ಬಣ್ಣ ಹಸಿರಾಗಿರಬೇಕು. ಬಟ್ ಅದು ಇಲ್ಲಿ ಇಲ್ಲ, ಹಾಗಾಗಿ ಇದು ಬೇರ್ ಹರಾಮಿ ಅಲ್ಲ. ಆಯ್ತಾ? ನೆಕ್ಸ್ಟ್, ಇದು ಕೂಡ ಬೇರ್ ಹರಾಮಿ ಅಲ್ಲ. ಯಾಕಂದ್ರೆ ನಮಗೆ ಮೊದಲನೆಯ ಕ್ಯಾಂಡಲ್ ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್ ಆಗಿರಬೇಕು. ಅಂದರೆ ಬೈಯರ್ಸ್ ಅಲ್ಲಿ ಶಕ್ತಿಶಾಲಿ ಆಗಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಆದರೆ ಈ ಕ್ಯಾಂಡಲ್ ನಾವು ನೋಡಿದಾಗ ಇಲ್ಲಿ ನಮಗೆ ವಿಕ್ ಕಾಣ್ತಾ ಉಂಟು. ಸೊ ಇಷ್ಟು ವಿಕ್ ಇರಬಾರ್ದು. ಆಯ್ತಾ? ನಮಗೆ ಬಾಡಿ ಇಲ್ಲಿ ತನಕ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಇರಬೇಕಿತ್ತು. ಬಟ್ ಇಲ್ಲಿಲ್ಲ, ಸೆಲ್ಲರ್ಸ್ ದರವನ್ನು ಕೆಳಗೆ ತಗೊಂಡು ಹೋಗಿದ್ದಾರೆ. ಹಾಗಾಗಿ ಈ ಒಂದು ಪ್ಯಾಟರ್ನ್ ಬೇರ್ ಹರಾಮಿ ಅಲ್ಲ. ಸರಿನಾ? ನೆಕ್ಸ್ಟ್, ದೊಡ್ಡದಾದಂತಹ ಹಸಿರು ಕ್ಯಾಂಡಲ್ ಇದೆ ನಮಗೆ. ಮೊದಲನೇದು ಇದು ನಮಗೆ ಬೇಕು, ನಮಗೆ ಬೇಕಾದಾಗೆ ಉಂಟು. ಎರಡನೇ ಕ್ಯಾಂಡಲ್ ಕೆಂಪು ಕ್ಯಾಂಡಲ್, ಇದು ಕೂಡ ನಮಗೆ ಬೇಕಾದಾಗೆ ಉಂಟು. ಎರಡನೇ ಕ್ಯಾಂಡಲ್ನ ಬಾಡಿ ಮೊದಲನ ಕ್ಯಾಂಡಲ್ನ ಬಾಡಿಯ ಒಳಗಡೆನೆ ಉಂಟು. ಸೊ ಇದು ಕೂಡ ನಮಗೆ ಬೇಕಾದ ಹಾಗೆ ಇದೆ. ಆದರೆ ಈ ಕ್ಯಾಂಡಲ್ನ ಸೈಜ್ ಉಂಟಲ್ಲ, ಈ ಕ್ಯಾಂಡಲ್ನ ಸೈಜ್, ಈ ಹಸಿರು ಬಣ್ಣದ ಕ್ಯಾಂಡಲ್ನ ಸೈಜ್ನ 25%ಗಿಂತ ಕಮ್ಮಿ ಇಲ್ಲ. ಇದೆಷ್ಟುಂಟು? ಇದರ 25%, ಅದಕ್ಕಿಂತ ಕಮ್ಮಿ ಇರಬೇಕು ಇದು. ಬಟ್ ಅದಿಲ್ಲ, ಹಾಗಾಗಿ ಇದು ಬೇರ್ ಹರಾಮಿ ಅಲ್ಲ. ಈಗ ಏನಾಗ್ತದೆ ಅಂದರೆ, ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಇದು ಬೇರ್ ಹರಾಮಿ ಅಂತ ಹೇಳಿ ತೋರಿಸ್ತಾರೆ. ಆಯಿತಾ? ಇದನ್ನು ಇಟ್ಕೊಂಡು ಟ್ರೇಡ್ ಕೂಡ ಮಾಡ್ತಾರೆ, ಮಾಡಿದಾಗ ಸಕ್ಸಸ್ ಆದದ್ದು ಕೂಡ ಉಂಟು. ಸರಿನಾ? ಹಾಗಂತ ಹೇಳಿ ಇದನ್ನು ಬೇರ್ ಹರಾಮಿ ಅಂತ ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಬೇರ್ ಹರಾಮಿಗೆ ಎರಡನೇ ಕ್ಯಾಂಡಲ್ ಸಣ್ಣದಾದಂತಹ ಕ್ಯಾಂಡಲ್ ಆಗಿರಬೇಕು. ಅರ್ಥ ಆಯ್ತಾ? ಸರಿ, ಈಗ ಒಂದೆರಡು ಚಾರ್ಟ್ಗಳನ್ನು ನೋಡೋಣ, ಆಮೇಲೆ ಮುಂದುವರಿಸೋಣ. ಸರಿನಾ? ಈಗ ಇದೊಂದು 5 ನಿಮಿಷದ ಚಾರ್ಟ್. ಇಲ್ಲಿಂದ ಒಂದು ಅಪ್ ಟ್ರೆಂಡ್ ಇತ್ತು,
ಇಲ್ಲಿಯ ತನಕ ಇತ್ತು. ಆಯಿತಾ? ಇದಾದ ಮೇಲೆ ಒಂದು ಬೇರ್ ಹರಾಮಿ ಪ್ಯಾಟರ್ನ್ ಆಯಿತು. ಹೇಗೆ ಗೊತ್ತಾಯಿತು ನಮಗೆ? ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್, ಸಣ್ಣದಾದಂತಹ ಕೆಂಪು ಬಣ್ಣದ ಕ್ಯಾಂಡಲ್. ಕೆಂಪು ಬಣ್ಣದ ಕ್ಯಾಂಡಲ್ನ ಬಾಡಿ ಹಸಿರು ಬಣ್ಣದ ಕ್ಯಾಂಡಲ್ನ ಬಾಡಿಯ ಒಳಗಡೆನೆ ಬರ್ತಾ ಉಂಟು. ಹಾಗೂ ಈ ಹಸಿರು ಬಣ್ಣದ ಕ್ಯಾಂಡಲ್ನ ಸೈಜ್ ಉಂಟಲ್ಲ, ಅದಕ್ಕಿಂತ 25% ಕಮ್ಮಿ, ಅಂದರೆ ಇದೇನುಂಟು ಇದರ 25% ಹಾಗೂ ಅದಕ್ಕಿಂತ ಕಮ್ಮಿ ಇದು ಉಂಟು. ಆಯಿತಾ? ಸೊ ಹಾಗಾಗಿ ಇದೊಂದು ಬೇರ್ ಹರಾಮಿ ಅಂತ ಲೆಕ್ಕಕ್ಕೆ ತಗೊಂಡ್ವಿ. ಇದರ ಅರ್ಥ ಏನು ಅಂದರೆ, ನಾವು ಎಲ್ಲಾದರೂ ಇಲ್ಲಿ ಟ್ರೇಡಿಗೆ ಎಂಟ್ರಿ ಆಗಿದ್ದರೆ, ಇಲ್ಲಿ ಎಂಟರ್ ಆಗಿದ್ದರೆ, ಇಲ್ಲಿ ಎಂಟರ್ ಆಗಿದ್ದರೆ, ಇಲ್ಲಿ ಎಕ್ಸಿಟ್ ಆಗಬೇಕು ಅಂಥೇಳಿ. ಇದು ಏನು ಹೇಳ್ತದೆ ಅಂದರೆ, ಇಲ್ಲಿಂದ ಇಲ್ಲಿವರೆಗೆ ಏನು ಟ್ರೆಂಡ್ ಇತ್ತು, ಅಪ್ ಟ್ರೆಂಡ್, ಅದು ವೀಕ್ ಆಗ್ತಾ ಇದೆ, ದುರ್ಬಲವಾಗ್ತಾ ಇದೆ. ಇನ್ನು ಮುಂದೆ ಮೇಲೆ ಹೋಗುವ ಸಾಧ್ಯತೆ ಕಮ್ಮಿ ಅಂತ ಹೇಳ್ತಾ ಇದೆ ಅಷ್ಟೆ. ಮೇಲೆ ಹೋಗಲೇಬಾರ್ದ? ಹೋಗಬಹುದು, ಹೋಗ್ತದೋ ಇಲ್ಲೋ ಗೊತ್ತಿಲ್ಲ. ಆಯಿತಾ? ಆದರೆ ಈ ಒಂದು ಪ್ಯಾಟರ್ನ್ ಏನು ಹೇಳ್ತಿದೆ ಅಂದರೆ, ಈ ಒಂದು ಅಪ್ ಟ್ರೆಂಡ್ ದುರ್ಬಲವಾಗಿದೆ ಇನ್ನು, ಅಥವಾ ಈಗ ಅನ್ನೋದು ಹೇಳ್ತಾ ಇದೆ. ಅಂದರೆ ಮಾರ್ಕೆಟ್ ಇನ್ನೂ ಸೈಡ್ ವೇಸ್ ಹೋಗಬಹುದು, ಅಥವಾ ನಿಧಾನಕ್ಕೆ ಮೇಲೆ ಹೋಗಬಹುದು, ಅಥವಾ ರಿವರ್ಸ್ ಕೂಡ ಆಗಬಹುದು ಅಂತ ಹೇಳಿ. ಆದರೆ ಈ ಒಂದು ಪ್ಯಾಟರ್ನ್ ಉಂಟಲ್ಲ, ಇದು ರಿವರ್ಸಲ್ ಪ್ಯಾಟರ್ನ್ ಅಲ್ಲ. ಅಂದರೆ ನಾವು ಟ್ರೇಡ್ ತಗೊಳ್ಬಾರ್ದು. ಇದನ್ನು ನೋಡಿ, ಇದನ್ನು ರೆಸಿಸ್ಟೆನ್ಸ್ ಇಟ್ಕೊಂಡು ಅಥವಾ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ನಾವು ಟ್ರೇಡಿಗೆ ಎಂಟ್ರಿ ಆಗಲಿಕ್ಕಿಲ್ಲ. ಯಾಕಂದರೆ ಇದು ರಿವರ್ಸಲ್ ಪ್ಯಾಟರ್ನ್ ಅಲ್ಲ. ಈಗೇನು ಟ್ರೆಂಡ್ ಇತ್ತು ಅದು ವೀಕ್ ಆಗಿದೆ ಅಂತ ಹೇಳುವಂತಹ ಪ್ಯಾಟರ್ನ್. ಅರ್ಥ ಆಯ್ತಾ? ಸೊ ಮುಂದೆ ಏನಾಯಿತು? ಮುಂದೆ ರಿವರ್ಸ್ ಆಯಿತು, ಮುಂದೆ ರಿವರ್ಸಲ್ ಬಂತು. ಆಯಿತಾ? ಸೊ ಇಲ್ಲೊಂದು ನಾವು ಕಲಿತಂತಹ ಪ್ಯಾಟರ್ನ್ ಬಂತು, ಮತ್ತೆ ರಿವರ್ಸ್ ಆಯಿತು. ಅದು ಬೇರೆ ವಿಷಯ. ರಿವರ್ಸ್ ಆಗುವುದೇ ಇಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಅರ್ಥ ಆಯ್ತಾ? ಏನು ಬೇಕಾದರೂ ಆಗ್ಬೋದು ಮಾರ್ಕೆಟ್ನಲ್ಲಿ. ಸೊ ಇದು ಬಂದ ತಕ್ಷಣ ನಾವು ಟ್ರೇಡಿಂದ ಎಕ್ಸಿಟ್ ಆಗ್ತೇವೆ, ಬಟ್ ಮಾರ್ಕೆಟ್ ಮೇಲೆ ಹೋದರೂ ಹೋಗ್ಬೋದು. ಸರಿನಾ? ಇಲ್ಲಿ ನೋಡಿ, ಇಲ್ಲೊಂದು ಬೇರ್ ಹರಾಮಿ ಆಗಿದೆ ಅಲ್ವಾ? ಸೊ ಇಲ್ಲಿಂದ ಇಲ್ಲಿ ತನಕ ಬಂತು, ಇಲ್ಲೊಂದು ಬೇರ್ ಹರಾಮಿ ಆಯಿತು. ಆದರೆ ನೆಕ್ಸ್ಟ್ ಏನಾಯಿತು? ದರ ಇನ್ನೂ ಮೇಲೆ ಹೋಯಿತು ಅಲ್ವಾ? ಸೊ ಹೀಗೆ ನಾವು ಹೀಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೀಗೆ ಆಗಬಹುದು ಅಂತ ಹೇಳ್ಬೋದು ಅಷ್ಟೇ, ಪ್ಯಾಟರ್ನ್ನ ಬಳಸ್ಕೊಂಡು. ಸರಿನಾ? ನೆಕ್ಸ್ಟ್, ಇದು 1 ಗಂಟೆಯ ಚಾರ್ಟ್. ದರ ಕೆಳಗಿಂದ ಮೇಲ್ ತನಕ ಬಂದು ಒಂದು ಬೇರ್ ಹರಾಮಿ ಪ್ಯಾಟರ್ನ್ ಆಯಿತು. ನೋಡಿ, ಇದು ದೊಡ್ಡದಾದಂತಹ ಹಸಿರು ಬಣ್ಣದ ಕ್ಯಾಂಡಲ್. ನಮಗೆ ಹೀಗೆ ಇರಬೇಕು, ದೊಡ್ಡದಾಗಿರಬೇಕು. ನೆಕ್ಸ್ಟ್ ಸಣ್ಣದಾದಂತಹ ಎರಡನೆಯ ಕ್ಯಾಂಡಲ್. ಎರಡನೇ ಕ್ಯಾಂಡಲ್ ಬಣ್ಣ ಯಾವ್ದು ಬೇಕಾದರೂ ಆಗಿರ್ಬೋದು. ಇಲ್ಲಿ ಹಸಿರು ಬಣ್ಣನೇ ಆಗಿದೆ. ಆದರೆ ಬಾಡಿ ಸಣ್ಣದಿರಬೇಕು, ನಮಗೆ ಸಣ್ಣದು ಇದೆ. ಈ ಬಾಡಿ ಇದರೊಳಗೆ ಇರಬೇಕು, ಅದು ಕೂಡ ಇದೆ. ಸೊ ಇದರ ಅರ್ಥ ಏನಂದರೆ, ಇಲ್ಲಿಂದ ಇಲ್ಲಿ ತನಕ ಬಂದಂತಹ ಅಪ್ ಟ್ರೆಂಡ್ ಇನ್ನೂ ವೀಕ್ ಆಗಿದೆ. ಇನ್ನು ಮುಂದೆ ಈ ಅಪ್ ಟ್ರೆಂಡ್ ಕಂಟಿನ್ಯೂ ಆಗದೇ ಇರ್ತದೆ ಅಥವಾ ಆಗದೇ ಇರಬಹುದು ಅನ್ನೋದನ್ನು ಈ ಪ್ಯಾಟರ್ನ್ ಹೇಳ್ತದೆ. ಮುಂದೆ ಏನಾಗ್ಬೋದು ನಮ್ಗೆ ಗೊತ್ತಿಲ್ಲ. ಸೊ ನಾವು ಇಲ್ಲಿ ಟ್ರೇಡ್ ತೊಗೊಂಡಿದ್ರಿ, ಈ ಪ್ಯಾಟರ್ನ್ ನೋಡಿದಾಗ ಎಕ್ಸಿಟ್ ಆಗಬೇಕಷ್ಟೆ. ಆಯಿತಾ? ಎಕ್ಸಿಟ್ ಆಗಬೇಕು. ಅಥವಾ ನಾವು ಒಂದು 100 ಶೇರ್ಸ್ ತೊಗೊಂಡಿದ್ರೆ ಒಂದು 50 ಮಾರಬೇಕು. ಅರ್ಥ ಆಯ್ತಾ? ಸೊ ಏನಾಗಿದೆ, ಮುಂದೆ ಸ್ವಲ್ಪ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಬಂದಿದೆ, ಮತ್ತೆ ಕೆಳಗೆ ಬಂದಿದೆ, ಮತ್ತೆ ಮೇಲೆ ಹೋಗಿದೆ, ಹೀಗೆ ಆಗಿದೆ. ಅಂದರೆ ಇಲ್ಲಿಂದ ಇಲ್ಲಿ ತನಕ ಏನು ಟ್ರೆಂಡ್ ಇತ್ತು ಅದು ಇಲ್ಲಿ ವೀಕ್ ಆಯಿತು. ಸರಿನಾ? ಸೊ ಹೀಗೆ ಒಂದು ಟ್ರೆಂಡ್ ವೀಕ್ ಆಗ್ತಾ ಇದೆ, ಇನ್ನು ನಾವು ಟ್ರೇಡಿಂದ ಎಕ್ಸಿಟ್ ಆಗಬೇಕು ಅಂತೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಬೇರ್ ಹರಾಮಿಯನ್ನು ಬಳಸ್ಕೊಳ್ಬೇಕು. ಸರಿನಾ? ಇನ್ನು ಇದರ ವಿರುದ್ಧ ಬುಲ್ ಹರಾಮಿ. ನಾನು ಏನೇನು ಹೇಳಿದೆ ಬೇರ್ ಹರಾಮಿಗೆ, ಅದರ ವಿರುದ್ಧ ಇದು. ಆಯಿತಾ? ಸೊ ತುಂಬ ಡೀಟೇಲಲ್ಲಿ ನಾನು ಹೇಳೋದಿಲ್ಲ, ಯಾಕಂದರೆ ನಿಮಗೂ ಕೂಡ ಬೋರ್ ಆಗಬಹುದು. ಸೊ ಈ ಒಂದು ಪ್ಯಾಟರ್ನ್ ನಮಗೆ ಡೌನ್ ಟ್ರೆಂಡ್ನ ಕೊನೆಯಲ್ಲಿ ಸಿಗಬೇಕು. ಮೊದಲ ಕ್ಯಾಂಡಲ್ ದೊಡ್ಡದಾದಂತಹ ಕೆಂಪು ಬಣ್ಣದ ಕ್ಯಾಂಡಲ್ ಆಗಿರಬೇಕು. ಎರಡನೆಯ ಕ್ಯಾಂಡಲ್ ಸಣ್ಣದಾದಂತಹ ಕ್ಯಾಂಡಲ್ ಆಗಿರಬೇಕು. ಹಸಿರಾದರೂ ಆಗ್ಬೋದು, ಕೆಂಪಾದರೂ ಆಗ್ಬೋದು. ಆದರೆ ಈ ಬಾಡಿ ಏನಿದೆ, ಈ ಬಾಡಿಯ 25% ಸೈಜ್ ಉಂಟಲ್ಲ, ಅದಕ್ಕಿಂತ ಕಮ್ಮಿ ಈ ಬಾಡಿ ಇರಬೇಕು. ಅಷ್ಟಿದ್ರೆ ಇದನ್ನು ನಾವು
ಬುಲ್ ಹರಾಮಿ ಅಂತ ಲೆಕ್ಕಕ್ಕೆ ತಗೊಳ್ತೇವೆ. ಆಯ್ತಾ? ಸೊ ಇದು ಕೂಡ ಬುಲ್ ಹರಾಮಿ, ಇದು ಕೂಡ ಬುಲ್ ಹರಾಮಿ, ಇದು ಕೂಡ ಬುಲ್ ಹರಾಮಿ. ಆಯ್ತಾ? ಮೂರರಲ್ಲಿಯೂ ಬಾಡಿ ಸಣ್ಣದಿದೆ. ಮೊದಲ ಕ್ಯಾಂಡಲ್ ಕೆಂಪು ಬಣ್ಣದ್ದಾಗಿದೆ, ಎರಡನೇ ಕ್ಯಾಂಡಲ್ನ ಬಾಡಿ ಮೊದಲ ಕ್ಯಾಂಡಲ್ನ ಬಾಡಿ ಒಳಗೆ ಬರ್ತಾ ಇದೆ. ಸರಿನಾ? ನೆಕ್ಸ್ಟ್, ಇದು ಬುಲ್ ಹರಾಮಿ ಅಲ್ಲ. ಯಾಕಂದರೆ ನಮಗೆ ಮೊದಲು ಕೆಂಪು ಬಣ್ಣದ ದೊಡ್ಡದಾದಂತಹ ಕ್ಯಾಂಡಲ್ ಬರಬೇಕು, ಬಟ್ ಇಲ್ಲಿ ಹಸಿರು ಬಂದಿದೆ. ಸೊ ಇದು ಬುಲ್ ಹರಾಮಿ ಲೆಕ್ಕಕ್ಕೆ ಬರುವುದಿಲ್ಲ. ಇದು ಬುಲ್ ಹರಾಮಿ ಅಲ್ಲ, ಯಾಕಂದರೆ ನಮಗೆ ಮೊದಲು ದೊಡ್ಡದಾದಂತಹ ಕೆಂಪು ಬಣ್ಣದ ಕ್ಯಾಂಡಲ್ ಬರಬೇಕು, ಅದು ಬರಲಿಲ್ಲ ಇಲ್ಲಿ. ಸೊ ಇದು ಬುಲ್ ಹರಾಮಿ ಅಲ್ಲ. ನೆಕ್ಸ್ಟ್, ಇಲ್ಲಿ ದೊಡ್ಡದಾದಂತಹ ಕ್ಯಾಂಡಲ್ ಉಂಟು, ಎರಡನೇ ಕ್ಯಾಂಡಲ್ ಕೂಡ ದೊಡ್ಡದೇ ಉಂಟು, ನಮಗೆ ಚಿಕ್ಕದಾಗಿರಬೇಕು. ಸೊ ಇದು ಕೂಡ ಬುಲ್ ಹರಾಮಿ ಅಲ್ಲ. ಸರಿನಾ? ಬನ್ನಿ ಒಂದೆರಡು ಚಾರ್ಟ್ಗಳನ್ನು ನೋಡೋಣ. ಸೊ ಇಲ್ಲಿಂದ ಇಲ್ಲಿಯ ತನಕ ಬರ್ತಾ ಇತ್ತು ದರ, ಇಲ್ಲಿ ತನಕ ಬಂತು. ಆಯ್ತಾ? ಬಂದಾದ್ಮೇಲೆ ನೆಕ್ಸ್ಟ್ ಒಂದು ಸಣ್ಣ ಬಾಡಿ ಕ್ಯಾಂಡಲ್ ಆಯಿತು. ಸೊ ಇದು ಒಂದು ಬುಲ್ ಹರಾಮಿ. ಕ್ಯಾಂಡಲ್ ಕೆಂಪು ಬಣ್ಣದ್ದು, ದೊಡ್ಡ ಕ್ಯಾಂಡಲ್, ಇದು ಸಣ್ಣ ಕ್ಯಾಂಡಲ್. ಆಯ್ತಾ? ಈಗ ಒಂದು ವಾದ ಮಾಡ್ಬೋದು ನೀವು, ಏನಂದರೆ ಇದು ದೊಡ್ಡ ಕ್ಯಾಂಡಲ್ ಅಲ್ಲ, ಸಣ್ಣ ಕ್ಯಾಂಡಲ್ ಅಂತ. ಹೌದು, ನಾನು ಒಪ್ಪುತ್ತೇನೆ. ಆದರೆ ಇದರ ಸೈಜ್ ನೋಡಿ, ಇದು ಎಷ್ಟು ಸಣ್ಣದುಂಟು ಇದಕ್ಕೆ ಹೋಲಿಕೆ ಮಾಡಿದಾಗ, ಅಲ್ವಾ? ಸೊ 25%ಗಿಂತ ಕಮ್ಮಿಯೇ ಉಂಟು. ಸೊ ಹೀಗೆ ಇರುವಾಗ ಲೆಕ್ಕಕ್ಕೆ ತಗೊಳ್ಬೋದು. ಸರಿನಾ? ಸೊ ಇದೇನು ಹೇಳ್ತಾ ಇದೆ ಅಂದರೆ, ಇಲ್ಲಿಂದ ಇಲ್ಲಿಯ ತನಕ ಬಂದಂತಹ ಒಂದು ಟ್ರೆಂಡ್ ಇನ್ನೂ ದುರ್ಬಲವಾಗಿದೆ, ಮುಂದೆ ಒಂದೇ ಸೈಡಿಗೆ ಹೋಗ್ಬೋದು ಅಥವಾ ಇಲ್ಲಿಂದ ರಿವರ್ಸ್ ಕೂಡ ಆಗಬಹುದು ಅನ್ನೋದನ್ನು ಹೇಳ್ತಾ ಇದೆ. ಆಯಿತಾ? ರಿವರ್ಸೇ ಆಗ್ತದಾ ಹೇಳಲಿಕ್ಕಾಗೋದಿಲ್ಲ, ಇದನ್ನು ನಾವು ಟ್ರೇಡ್ ಎಂಟ್ರಿಗೆ ಬಳಸೋದಿಲ್ಲ, ಕೆಳಗೆ ಕೂಡ ಹೋಗ್ಬೋದು ಇದು. ಆಯಿತಾ? ಬಟ್ ವೀಕ್ ಆಗಿದೆ, ಏನು ಟ್ರೆಂಡ್ ಇತ್ತು ಅದು ವೀಕ್ ಆಗಿದೆ ಅಂತ ಈ ಒಂದು ಪ್ಯಾಟರ್ನ್ ಹೇಳ್ತದೆ. ಮುಂದೇನಾಗಿದೆ, ಸ್ವಲ್ಪ ಮೇಲೆ ಬಂದಿದೆ, ಮತ್ತೆ ಕೆಳಗೆ ಬಂದು ಸೈಡ್ ವೇಸ್ ಹೋಗಿದೆ. ಸರಿನಾ? ನೆಕ್ಸ್ಟ್, ಡೌನ್ ಟ್ರೆಂಡ್ ಇತ್ತು, ಕೆಳಗೆ ಬರ್ತಾ ಇತ್ತು, ಇಲ್ಲೊಂದು ದೊಡ್ಡ ಕೆಂಪು ಬಣ್ಣದ ಕ್ಯಾಂಡಲ್ ಆಯಿತು, ಸಣ್ಣ ಹಸಿರು ಬಣ್ಣದ ಕ್ಯಾಂಡಲ್ ಆಯಿತು. ಸೊ ಇಲ್ಲಿ ಕೂಡ ನಮಗೊಂದು ಹರಾಮಿ ಪ್ಯಾಟರ್ನ್ ಕಾಣಲಿಕ್ಕೆ ಸಿಕ್ತು. ಸೊ ಇದೇನು ಹೇಳ್ತಾ ಇದೆ ಅಂದರೆ, ಇಲ್ಲಿಂದ ಇಲ್ಲಿ ತನಕ ಇದ್ದಂತಹ ಟ್ರೆಂಡ್ ವೀಕ್ ಆಗಿದೆ, ಇನ್ನೂ ಟ್ರೆಂಡ್ ಚೇಂಜ್ ಆಗ್ತದೆ, ಒಂದೇ ಸೈಡಿಗೆ ಹೋಗ್ತದೆ, ಇಲ್ಲ ಮೇಲೆ ಹೋಗ್ತದೆ ಅಥವಾ ಕೆಳಗೂ ಹೋಗ್ಬೋದು ಅನ್ನೋದನ್ನು ಹೇಳ್ತದೆ. ಆಯಿತಾ? ಸೊ ಮುಂದೇನಾಗಿದೆ, ಮೇಲೆ ಹೋಗಿದೆ. ಸೊ ರಿವರ್ಸ್ ಆಗಿದೆ, ಬಟ್ ನಾವು ಇದರ ಪ್ರಕಾರ ಎಂಟ್ರಿಯನ್ನು ತಗೊಳ್ಬಾರದು. ಅರ್ಥ ಆಯ್ತಾ? ಸೊ ರಿವರ್ಸ್ ಆಗಿ ನೋಡಿ, ಇದೇ ಲೆವೆಲಿಗೆ ಬಂದಿದೆ, ಬಂದು ಇಲ್ಲಿ ನಾವು ಕಲಿತಂತಹ ಒಂದು ಪ್ಯಾಟರ್ನ್ ಆಗಿದೆ, ಮತ್ತು ವಾಪಸ್ ಕೆಳಗೆ ಬಂದಿದೆ. ಸರಿನಾ? ಸೊ ಹೀಗೆ ನಾವು ಹರಾಮಿ ಪ್ಯಾಟರ್ನ್ ಅನ್ನು ಒಂದು ಟ್ರೆಂಡ್ ವೀಕ್ ಆಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿಕ್ಕೆ ಬಳಸ್ತೇವೆ. ಈಗ ಹರಾಮಿ ಪ್ಯಾಟರ್ನ್ ಆದಾಗ ಕೆಲವೊಮ್ಮೆ ನಾವು ಹೊಸ ಟ್ರೇಡಿಗೆ ಎಂಟರ್ ಕೂಡ ಆಗಬಹುದು. ಯಾವಾಗ ಅಂದರೆ ಈ ರೀತಿ ಆದಾಗ. ನೋಡಿ, ಇದು ಒಂದು ಕೆಂಪು ಬಣ್ಣದ ಕ್ಯಾಂಡಲ್ ಸ್ಟಿಕ್, ಹೌದಾ? ಇದು ಒಂದು ಹಸಿರು ಬಣ್ಣದ ಕ್ಯಾಂಡಲ್ ಸ್ಟಿಕ್. ಇದೆರಡು ಹರಾಮಿ ಆಯ್ತು ಈಗ, ಅಲ್ವಾ? ಆದರೆ ಇದನ್ನು ಬಿಟ್ಟುಬಿಡಿ, ನೀವು ಇದನ್ನು ಬಿಟ್ಟುಬಿಡಿ, ಈ ಒಂದೇ ಕ್ಯಾಂಡಲ್ ಸ್ಟಿಕ್ ಅನ್ನು ತಗೊಳ್ಳಿ ಲೆಕ್ಕಕ್ಕೆ. ಆಯ್ತಾ? ಈ ಒಂದೇ ಕ್ಯಾಂಡಲ್ ಸ್ಟಿಕ್ ಅನ್ನು ತಗೊಳ್ಳಿ. ಇದು ಏನು, ಬುಲ್ಲಿಶ್ ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್. ನಾವು ಇದರ ಬಗ್ಗೆ ಕಲ್ತಿದ್ದೇವೆ ಅಲ್ವಾ? ಡೌನ್ ಟ್ರೆಂಡ್ನಲ್ಲಿ ಈ ಥರ ಆದರೆ ಟ್ರೆಂಡ್ ಚೇಂಜ್ ಆಗಿ ಮೇಲೆ ಹೋಗ್ತದೆ ಅನ್ನೋದನ್ನು ನಾವು ಕಲ್ತಿದ್ದೇವೆ ಅಲ್ವಾ? ಸೊ ಈ ಕ್ಯಾಂಡಲ್ ಸ್ಟಿಕ್ನ ಬೇಸಿಸ್ ಮೇಲೆ ನಾವು ಹೊಸ ಟ್ರೇಡಿಗೆ ಎಂಟರ್ ಆಗಬಹುದು. ಆಯ್ತಾ? ನೋಡಿ, ಇದೆರಡು ಸೇರಿ ಒಂದು ಹರಾಮಿ ಆಯಿತು. ಹರಾಮಿ ಏನು ಹೇಳ್ತದೆ, ಮುಂಚೆ ಇದ್ದಂತಹ ಟ್ರೆಂಡ್ ವೀಕ್ ಆಗ್ತಾ ಇದೆ, ದುರ್ಬಲವಾಗ್ತಾ ಇದೆ ಅನ್ನೋದನ್ನು ಹೇಳ್ತದೆ ಅಲ್ವಾ? ಆಯಿತು, ಅದನ್ನು ಈ ಹರಾಮಿ ಪ್ಯಾಟರ್ನ್ ಹೇಳ್ತು. ನೆಕ್ಸ್ಟ್ ಇದೇನು ಹೇಳ್ತಾ ಇದೆ, ಇದು ಒಂದನ್ನೇ ನಾವು ತಗೊಂಡ್ರೆ ಇದೇನು ಹೇಳ್ತಾ ಇದೆ, ಇನ್ನು ಇಲ್ಲಿಂದ ಟ್ರೆಂಡ್ ರಿವರ್ಸ್ ಆಗ್ತದೆ, ದರ ಮೇಲ್ ಹೋಗ್ತದೆ ಅನ್ನೋದು ಇದು ಹೇಳ್ತಾ ಇದೆ ಅಲ್ವಾ? ಸೊ ಇದು ಎರಡನ್ನೂ ಒಟ್ಟಿಗೆ ಸೇರಿಸಿದಾಗ ನಮಗೊಂದು ಒಳ್ಳೆಯ ಸೂಚನೆ ಸಿಕ್ತು. ಅದೇನೆಂದರೆ ದರ ಇನ್ನು ಕೆಳಗಿನಿಂದ ಮೇಲೆ ಹೋಗ್ತದೆ ಅನ್ನೋದು. ಸೊ ನಾವು ಹೊಸ ಟ್ರೇಡಿಗೆ ಎಂಟರ್ ಆಗಬಹುದು. ಆಗುವಾಗ ಈ ಕ್ಯಾಂಡಲ್ ಸ್ಟಿಕ್ನ ಬೇಸಿಸ್ ಮೇಲೆ ಆಗ್ತೇವೆ.
ಹಾಗೂ ಹರಾಮಿ ಪ್ಯಾಟರ್ನ್ನ ಉಪಯೋಗವನ್ನು ಬಳಸ್ಕೊಂಡು ಹಾಕ್ತೇವೆ. ಸರಿನಾ? ಹಾಗೆಯೇ ಇಲ್ಲಿ ಕೂಡ. ಸೊ ಇಲ್ಲೊಂದು ಹಸಿರು ಬಣ್ಣದ ಕ್ಯಾಂಡಲ್ ಸ್ಟಿಕ್ ಆಯಿತು. ಅಪ್ ಟ್ರೆಂಡ್ನಲ್ಲಿ ಹಸಿರು ಬಣ್ಣದ ಕ್ಯಾಂಡಲ್ ಸ್ಟಿಕ್ ಆಗಿದೆ. ಮತ್ತೆ ಈ ರೀತಿ ಒಂದು ಕ್ಯಾಂಡಲ್ ಆಗ್ತದೆ ಕೆಂಪು ಬಣ್ಣದ್ದು. ಇದೆರಡು ಸೇರಿದರೆ ಹರಾಮಿ, ಆಯ್ತಾ? ಹರಾಮಿ ಪ್ಯಾಟರ್ನ್. ಆದರೆ ಇದನ್ನು ನೀವು ಬಿಟ್ಬಿಟ್ಟು ಇದು ಒಂದನ್ನೇ ಲೆಕ್ಕಕ್ಕಿಟ್ಟುಕೊಂಡ್ರೆ ಇದು ನಾವು ಕಲಿತಂತಹ ಒಂದು ಬೇರಿಶ್ ರಿವರ್ಸಲ್ ಪ್ಯಾಟರ್ನ್ ಅಲ್ವಾ? ಸೊ ಇದೇನು ಹೇಳ್ತದೆ? ದರ ಈಗ ಮೇಲ್ ಬರ್ತಾ ಇತ್ತು, ಇಲ್ಲಿ ನಿಂತು ಇನ್ನು ಕೆಳಗೆ ಹೋಗ್ತದೆ ಅನ್ನೋದು ಇದು ಹೇಳ್ತದೆ. ಈ ಒಂದು ಕ್ಯಾಂಡಲ್ ಸ್ಟಿಕ್ ಹೇಳ್ತದೆ ಅಲ್ವಾ? ಸೊ ಇದೆರಡನ್ನು ನಾವು ಒಟ್ಟಿಗೆ ಸೇರಿಸ್ಕೊಂಡ್ರೆ ನಮಗೊಂದು ಪವರ್ಫುಲ್ ಆದಂತಹ ಪ್ಯಾಟರ್ನ್ ಸಿಕ್ಕಿದಾಗ ಆಗ್ತದೆ. ಅಂದರೆ ಈ ಒಂದು ಹರಾಮಿ ಏನು ಹೇಳ್ತದೆ ಅಂದರೆ ಅಪ್ ಟ್ರೆಂಡ್ ವೀಕ್ ಆಗ್ತಾ ಇದೆ, ದುರ್ಬಲವಾಗ್ತಾ ಇದೆ ಅಂತ. ಈ ಒಂದು ಕ್ಯಾಂಡಲ್ ಸ್ಟಿಕ್ ಏನು ಹೇಳ್ತದೆ ಅಂದರೆ ಇನ್ನು ದರ ಕೆಳಗೆ ಹೋಗ್ತದೆ ಅಂತ ಹೇಳಿ. ಸೊ ಇದೆರಡನ್ನೂ ಲೆಕ್ಕಕ್ಕಿಟ್ಕೊಂಡು ಈ ಒಂದು ಕ್ಯಾಂಡಲ್ ಸ್ಟಿಕ್ನ ಬೇಸಿಸ್ ಮೇಲೆ ನಾವು ಟ್ರೇಡಿಗೆ ಎಂಟರ್ ಆಗಬಹುದು. ಆಯ್ತಾ? ಟ್ರೇಡಿಗೆ ಎಂಟರ್ ಆಗಬಹುದು. ಯಾಕಂದರೆ ಇದು ಒಂದು ರಿವರ್ಸಲ್ ಕ್ಯಾಂಡಲ್ ಸ್ಟಿಕ್. ಸರಿನಾ? ಸೊ ಈ ಒಂದು ಕೇಸಲ್ಲಿ ನಾವು ಟ್ರೇಡಿಗೆ ಎಂಟರ್ ಆಗ್ತೇವೆ ಹೊರತು ಮತ್ತೆ ಎಲ್ಲ ಕಡೆ ನಾವು ಹರಾಮಿಯನ್ನು ಟ್ರೇಡಿಂದ ಎಕ್ಸಿಟ್ ಆಗಲಿಕ್ಕೆ ಬಳಸ್ತೇವೆ. ಸರಿನಾ?